ನಮಸ್ಕಾರ ಸ್ನೇಹಿತರೆ. ಈ ಬಾರಿಯ ಪಶ್ಚಿಮ ಬಂಗಾಳ ಚುನಾವಣೆ ಸಂಪೂರ್ಣ ಡಿಫ್ರೆಂಟ್ ಆಗಿದೆ. ಯಾರಿಗೂ ಡೋಂಟ್ ಕೇರ್ ಅಂತ ಇದ್ದ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ ಮತ್ತು ಎಲೆಕ್ಷನ್ ಕಮಿಷನ್ ಮುಂದೆ ನತಮಸ್ತಕ ಆಗಿದ್ದಾರೆ. ಸಂಪೂರ್ಣ ಬಳಲಿ ಬೆಂಡಾಗೋಗಿದ್ದಾರೆ. ಮೊದಲ ಬಾರಿಗೆ ಮಮತಾ ಬ್ಯಾನರ್ಜಿ ಸುಪ್ರೀಂ ಕೋರ್ಟ್ ಅನ್ನ ಎದುರಾಕೊಂಡು ತಪ್ಪು ಮಾಡಿದ್ರು. 7 ಜನ ಜಡ್ಜ್ ಗಳನ್ನ ಪಶ್ಚಿಮ ಬಂಗಾಳದ ಮಾಲ್ಟಾದಲ್ಲಿ ಬಂಧಿಸುವ ಮೂಲಕ ಇಡೀ ನ್ಯಾಯಾಂಗ ವ್ಯವಸ್ಥೆಯನ್ನೇ ಎದುರಾಕೊಂಡ್ರು. ಶ್ರೀಕೃಷ್ಣ ಶಿಶುಪಾಲನ ಘಟನೆಯನ್ನು ನೆನಪು ಮಾಡ್ಕೊಳ್ಳಿ. ಶ್ರೀಕೃಷ್ಣ ಪರಮಾತ್ಮ ಮಾತು ಕೊಟ್ಟಿರ್ತಾನೆ, ಶಿಶುಪಾಲನ 100 ತಪ್ಪುಗಳವರೆಗೂ ನಾನು ಆತನನ್ನ ಮುಟ್ಟೋದಿಲ್ಲ. ಯಾವಾಗ ಶಿಶುಪಾಲ 101ನೇ ತಪ್ಪು ಮಾಡ್ತಾನೋ ಶ್ರೀಕೃಷ್ಣ ಪರಮಾತ್ಮನಿಂದ ಶಿಶುಪಾಲನ ವಧೆಯಾಗತ್ತೆ. ಈಗ ದೀದಿ ಮತ್ತು ಟಿಎಂಸಿಗೆ ಆಗ್ತಾ ಇರೋದು ಅದೇ. ಇವರು ಮಾಡಿದ ತಪ್ಪುಗಳು 1 2 ತಪ್ಪಿನ ಮೇಲೆ ತಪ್ಪುಗಳು, ಸರಣಿ ತಪ್ಪುಗಳು. ಕಡೆಗೂ ದೀದಿಯ ಪಾಪದ ಕೊಡ ತುಂಬಿದೆ, ಟಿಎಂಸಿಯ ವಧೆಯಾಗ್ತಾ ಇದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದಾವೆ. ಯಾವಾಗ ಸುಪ್ರೀಂ ಕೋರ್ಟ್ ಕಳಿಸಿದಂತಹ 7 ಜನ ಜಡ್ಜ್ ಗಳನ್ನ, ನ್ಯಾಯಾಂಗ ವ್ಯವಸ್ಥೆಯ ಅಧಿಕಾರಿಗಳನ್ನ ಟಿಎಂಸಿಯ ಗೂಂಡಾಗಳು ಬಂಧಿಸಿದ್ದಾರೆ, ಅವರಿಗೆ ಅನ್ನ ನೀರು ಸಹ ಕೊಡ್ತಾ ಇಲ್ಲ ಅನ್ನುವ ವಿಚಾರ ಸುಪ್ರೀಂ ಕೋರ್ಟ್ ಗೆ ತಲುಪ್ತು. ಮಧ್ಯರಾತ್ರಿ 2 ಗಂಟೆವರೆಗೂ ಖುದ್ದು ಸಿಜೆಐನೇ ಈ ವಿಚಾರಣೆ ನಡೆಸಿದ್ದಾರೆ. ತಕ್ಷಣಕ್ಕೆ ಜಾರಿ ಬರುವಂತೆ ಚುನಾವಣಾ ಆಯೋಗಕ್ಕೆ ಫ್ರೀಡಂ ಕೊಟ್ಬಿಟ್ಟಿದೆ. ಸುಪ್ರೀಂ ಕೋರ್ಟ್ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಸಿಬಿಐ ತನಿಖೆನಾದ್ರೂ ಮಾಡಿ, ಎನ್ಐಎ ತನಿಖೆನಾದ್ರೂ ಮಾಡಿ. ರೋಗಿ ಬಯಸಿದ್ದು ಹಾಲುವನ್ನ, ವೈದ್ಯರು ಹೇಳಿದ್ದು ಹಾಲುವನ್ನ. ಕಾದು ಕೂತಿದ್ದ ಚುನಾವಣಾ ಆಯೋಗ ತಕ್ಷಣ ಮಮತಾ ಬ್ಯಾನರ್ಜಿ ವಿರುದ್ಧ ಎನ್ಐಎ ತನಿಖೆ ಶುರು ಮಾಡೇ ಬಿಡ್ತು. ನಿಮಗೆ ನೆನಪಿರಲಿ, ಎನ್ಐಎ ತನಿಖೆ ಮಾಡ್ತು ಅಂದ್ರೆ 360 ಡಿಗ್ರಿ ಆಂಗಲ್ ನಲ್ಲಿ ಹಾಕಿ ರುಬ್ಬಿ ಬಿಡ್ತಾರೆ. ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿ, ವಿದೇಶಿ ಹಣ, UAPA ಎಲ್ಲ ಬರುತ್ತೆ. ಮಧ್ಯರಾತ್ರಿ ಚುನಾವಣಾ ಆಯೋಗ ಎನ್ಐಎಗೆ ಆದೇಶ ಕೊಡುತ್ತೆ. ಬೆಳಗಿನ ಜಾವ ಎನ್ಐಎ ಅಧಿಕಾರಿ ಕೋಲ್ಕತ್ತಾದಲ್ಲಿ ಲ್ಯಾಂಡ್ ಆಗ್ತಾರೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿಯ ಪತನ. ಅಷ್ಟೆಲ್ಲ ಹಿಂಸಾಚಾರ ಆದ್ರೂ ಸ್ಥಳಕ್ಕೆ SP ಹೋಗಿರ್ಲಿಲ್ವಂತೆ. ಯಾವಾಗ ಎನ್ಐಎ ಎಂಟ್ರಿ ಆಗುತ್ತೋ 35 ಜನರನ್ನ ತುರ್ತು ಬಂಧಿಸಲಾಗುತ್ತೆ. ಅಲ್ಲಿಯವರೆಗೂ ಒಬ್ಬರನ್ನು ಬಂಧಿಸಿರ್ಲಿಲ್ಲ ನೋಡಿ. 35 ವರ್ಷ ಲೆಫ್ಟ್ ಗಳು ಪಶ್ಚಿಮ ಬಂಗಾಳನ ಆಳಿದ್ರು. 15 ವರ್ಷ ಮಮತಾ ಬ್ಯಾನರ್ಜಿ ಆಳಿದ್ರು. ಒಟ್ಟು 50 ವರ್ಷ. ಈ 5 ದಶಕಗಳ ಕಾಲಾವಧಿನಲ್ಲಿ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಬಂಗಾಳದಿಂದ ಹೊರಗೋದ್ವು. ದೊಡ್ಡ ದೊಡ್ಡ ಕಂಪನಿಗಳು ಬಂಗಾಳಕ್ಕೆ ಬರಲೇ ಇಲ್ಲ. ಒಂದು ಕಾಲದಲ್ಲಿ ಮಾದರಿ ರಾಜ್ಯವಾಗಿದ್ದ ಬಂಗಾಳ ಈ 5 ದಶಕಗಳಲ್ಲಿ ಗೂಂಡಾ ರಾಜ್ಯವಾಗಿ ಪರಿವರ್ತನೆಯಾಯಿತು. ಬಂಗಾಳದಲ್ಲಿ ಏನಾಗುತ್ತೆ, ದಂಗೆಗಳು ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಅದಕ್ಕಿಂತ ಜಾಸ್ತಿ ಆಗ್ತಾ ಇತ್ತು. ಆದ್ರೆ ಏನಾಗಿದೆ ಈ ಪರಿಸ್ಥಿತಿ? 2 ರಾಜ್ಯಗಳಲ್ಲಿ ಚೇಂಜಸ್ ಆಯ್ತು ತಾನೆ, ಎಲ್ಲವೂ ನಿಯಂತ್ರಣದಲ್ಲಿದೆ ತಾನೆ. ಪಶ್ಚಿಮ ಬಂಗಾಳದಲ್ಲಿ ಯಾಕೆ ಆಗ್ತಾ ಇಲ್ಲ? ಗೂಂಡಾ ರಾಜ್ಯ ಅನ್ನಿಸಿಕೊಂಡಿದ್ದ ಬಿಹಾರದಲ್ಲೂ ಸಹ ನ್ಯಾಯಾಲಯದ ನ್ಯಾಯಾಧೀಶರನ್ನ ಬಂಧಿಸೋ ಮಟ್ಟಕ್ಕೆ ಯಾವತ್ತೂ ಹೋಗಿರ್ಲಿಲ್ಲ. ಅದು ಬಂಗಾಳದಲ್ಲಿ ನಡೆದೋಯ್ತು. ದೀದಿ ರಾಜ್ಯದಲ್ಲಿ ಹಾಗಾದ್ರೆ ಪ್ರಜಾಪ್ರಭುತ್ವ ಇದೆಯಾ? ಮಮತಾ ಬ್ಯಾನರ್ಜಿ ರಾಜಕೀಯ ಪಕ್ಷವಾಗಿ ಫೈಟ್ ಮಾಡ್ಬೇಕಾಗಿರೋದು ಬಿಜೆಪಿ ವಿರುದ್ಧ, ಆದ್ರೆ ಅವ್ರು ಮಾಡ್ತಾ ಇರೋದು ಸಾಂವಿಧಾನಿಕ ಸಂಸ್ಥೆ, ಚುನಾವಣಾ ಆಯೋಗ ವಿರುದ್ಧ, ಸುಪ್ರೀಂ ಕೋರ್ಟ್ ವಿರುದ್ಧ. ವೈಯಕ್ತಿಕವಾಗಿ ಎಲೆಕ್ಷನ್ ಕಮಿಷನ್ ನ ಜ್ಞಾನೇಶ್ ಕುಮಾರ್ ವಿರುದ್ಧ ವಾಗ್ದಾಳಿ ಮಾಡ್ತಾರೆ, ವೈಯಕ್ತಿಕ ನಿಂದನೆಗಳನ್ನ ಮಾಡ್ತಾರೆ. ಈಗ ಅದೇ ಜ್ಞಾನೇಶ್ ಕುಮಾರ್ಗೆ ಸುಪ್ರೀಂ ಕೋರ್ಟ್ ಫುಲ್ ಪವರ್ ಕೊಟ್ಟಿದೆ. 2.5 ಲಕ್ಷ ಕೇಂದ್ರ ಸಶಸ್ತ್ರ ಭದ್ರತಾ ಪಡೆಯನ್ನ ಜ್ಞಾನೇಶ್ ಅವರು ಕೇವಲ ಪಶ್ಚಿಮ ಬಂಗಾಳ ಎಲೆಕ್ಷನ್ಗೆ ಅಂತಾನೆ ಹಾಕಿರೋದು. ಅಷ್ಟೇ ಅಲ್ಲ, 40,000 ಕೇಂದ್ರ ಸಶಸ್ತ್ರ ಭದ್ರತಾ ದಳವನ್ನ ಸ್ಟ್ಯಾಂಡ್ ಬೈ ಮೋಡಲ್ ಇಟ್ಟಿದ್ದಾರೆ, ರಿಸರ್ವ್ ಆಗಿ ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿವರೆಗೂ ಟಿಎಂಸಿಯ ಗುಂಡಾಗಳು ಬೇರೆ ಪಕ್ಷದವರಿಗೆ ವೋಟ್ ಹಾಕುವ ಮತದಾರರು ಮನೆಯಿಂದ ಹೊರಗ್ ಬರದಂತೆ ಬೆದರಿಸ್ತಾ ಇದ್ರು. ಇನ್ನು ಮುಂದೆ ಅದು ಯಾವುದು ನಡೆಯೋದಿಲ್ಲ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿನೇ ಕೇಂದ್ರದ ಗೃಹ ಸಚಿವರಿಗೆ ಧಮಕಿ ಹಾಕ್ತಾರೆ, ಹೋಟೆಲ್ನಿಂದ ಹೊರಗೆ ಬಾ, ನಿನ್ನನ್ನ ನೋಡ್ಕೋತೀನಿ, ಅದೆಂಗೆ ಪ್ರಚಾರ ಮಾಡ್ತೀಯೋ ಬಂಗಾಳದಲ್ಲಿ ಮಾಡು. ಈ ರೀತಿ ಧಮಕಿ ಹಾಕ್ತಾರೆ ಅಂದ್ರೆ ಸಾಮಾನ್ಯ ಜನರ ಪಾಡೇನಾಗಿರ್ಬೋದು ಆ ರಾಜ್ಯದಲ್ಲಿ ಯೋಚನೆ ಮಾಡಿ. ಇಂತಹ ಭಯದ ವಾತಾವರಣ ಕಳೆದ 50 ವರ್ಷಗಳಿಂದ ಇತ್ತು ಬಂಗಾಳದಲ್ಲಿ. ಇನ್ನು ವೋಟ್ ಹಾಕೋದಿಕ್ಕೆ ಹೊರಗ್ ಬನ್ನಿ ಅಂದ್ರೆ ಯಾರು ಬರ್ತಾರೆ? 2.5 ಲಕ್ಷ ಭದ್ರತಾ ವ್ಯವಸ್ಥೆ ಮಾಡಿರೋದು ಇದುವರೆಗಿನ ಭಾರತದ ಚುನಾವಣಾ ಇತಿಹಾಸದಲ್ಲೇ ಐತಿಹಾಸಿಕ. ಜನ ಧೈರ್ಯವಾಗಿ ಹೊರಗೆ ಬಂದು ವೋಟ್ ಹಾಕ್ಬೇಕು ಅಷ್ಟೇ. ಅವರು ಬಿಜೆಪಿಗೆ ವೋಟ್ ಹಾಕ್ಲಿ, ಟಿಎಂಸಿಗೆ ಹಾಕ್ಲಿ, ಲೆಫ್ಟ್ ಗೆ ಹಾಕ್ಲಿ. ಇವರೇನಾದ್ರೂ ರಾಜ್ಯ ಪೊಲೀಸ್ ಮಮತಾ ಅಧಿಕಾರಿಗಳ ಮೇಲೆ ಭರವಸೆ ಇಟ್ಟಿದ್ರೆ ಕೇಲ್ ಖತಮ್, ದುಕಾನ್ ಬಂದ್ ಮಾಡಿ ಬಿಡ್ತಾ ಇದ್ರು ಮಮತಾ ಬ್ಯಾನರ್ಜಿ. ಮತ್ತೆ ಇನ್ನು ಫ್ರೀ ಅಂಡ್ ಫೇರ್ ಎಲೆಕ್ಷನ್ ಮಮತಾ ಬ್ಯಾನರ್ಜಿಯ ಅಂಡರ್ ನಲ್ಲಿ ಆಗದ ಮಾತೆ, ಅಸಾಧ್ಯ ಬಿಡಿ. ಹಾಗಾದ್ರೆ ಈ 5 ದಶಕಗಳ ದೌರ್ಜನ್ಯ ಹೊರಗೆ ಬರ್ತಾ ಇರ್ಲಿಲ್ಲ ಯಾಕೆ ಅಂತ ನೀವು ಕೇಳ್ಬೋದು. ಅದಕ್ಕೆಲ್ಲ ಕಾರಣ ಟೆಕ್ನಾಲಜಿ, ಸೋಷಿಯಲ್ ಮೀಡಿಯಾ. ಮೊದಲೆಲ್ಲ ಇದು ಯಾವುದರ ವ್ಯವಸ್ಥೆನೂ ಇರ್ಲಿಲ್ಲ. ಈಗ ಎಲ್ಲರ ಕೈಲೂ ಮೊಬೈಲ್ಗಳಿದಾವೆ. ಏನಾದ್ರೂ ಅನಾಹುತ ಆಯ್ತು ಅಂದ್ರೆ ಕ್ಯಾಪ್ಚರ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಕೊಡ್ತಾರೆ. ಆಗ ಮಮತಾ ಬ್ಯಾನರ್ಜಿ ಅವರ ಟಿಎಂಸಿ ಗೂಂಡಾಗಳ ಕಪ್ಪು ಅಧ್ಯಾಯದ ಒಂದೊಂದೇ ಪುಟಗಳು ಇಡೀ ದೇಶಕ್ಕೆ ತೆರೆದುಕೊಳ್ಳುತ್ತೆ. ಎಲ್ಲರೂ ನೋಡ್ತಾರೆ. ಹಾಲಿಂದು ಹಾಲಿಗೆ, ನೀರಿಂದು ನೀರಿಗೆ ಆಗೋಗ್ಬಿಡುತ್ತೆ. ಯಾಕಂದ್ರೆ ಇಂಟರ್ನೆಟ್ ಬಳಸದ, ಮೊಬೈಲ್ ಫೋನ್ಗಳಿಲ್ಲದ ಜನ ತೀರಾ ಕಡಿಮೆ ಈಗಿನ ಕಾಲದಲ್ಲಿ ನಿಮ್ಗೆ ಸಿಗೋದು.
ಮೊದಲೆಲ್ಲ ಏನಾಗ್ತಾ ಇತ್ತು, ಇವ್ರು ಏನ್ ಮಾಡಿದ್ರು ನಡೀತಾ ಇತ್ತು. ಯಾಕಂದ್ರೆ ಅಧಿಕಾರ ಇವ್ರ ಕೈಯಲ್ಲಿ ಇರ್ತಾ ಇತ್ತು. ಪೊಲೀಸ್ ವ್ಯವಸ್ಥೆ, ಆಡಳಿತ ವ್ಯವಸ್ಥೆಯ ಅಧಿಕಾರಿಗಳು ಇವರ ಕೆಳಗೆ ಕೆಲಸ ಮಾಡ್ತಾ ಇದ್ರು. ಆದ್ರೆ ಈ ಟೆಕ್ನಾಲಜಿ ಯುಗದಲ್ಲಿ ಯಾವುದನ್ನು ಮುಚ್ಚಿ ಹಾಕೋದಿಕ್ಕೆ ಬರೋದಿಲ್ಲ. ಪೂರ್ತಿ ಪಶ್ಚಿಮ ಬಂಗಾಳದ 294 ಕ್ಷೇತ್ರಗಳಿಗೂ ಕೇಂದ್ರ ಭದ್ರತಾ ದಳದ ಅವಶ್ಯಕತೆ ಏನು ಇರೋದಿಲ್ಲ. ಸುಮಾರು 150ರಿಂದ 160 ಟಿಎಂಸಿಯ ಕೇಡರ್ ಬಲಿಷ್ಠವಾಗಿರ್ತಕ್ಕಂಥ ಕ್ಷೇತ್ರಗಳಲ್ಲೇ ಟ್ಯಾಂಪರಿಂಗು, ಬೂತ್ ಕ್ಯಾಪ್ಚರು, ಕಳ್ಳ ಓಟುಗಳು ಆಗ್ಬಹುದು ಜಾಸ್ತಿ. ಇಲ್ಲಿ ಬೇಕಾದ ಸರಿಯಾದ ಭದ್ರತೆ ಕೊಟ್ರೆ ಮುಗೀತು. ಯಾಕಂದ್ರೆ ಸುವೇಂದು ಅಧಿಕಾರಿಯಂತಹ ಬಿಜೆಪಿ ನಾಯಕರಿರುವ ನಂದಿಗ್ರಾಮಕ್ಕೆ ಹೋಗಿ ಮಮತಾ ಬ್ಯಾನರ್ಜಿ ಅವರಿಂದನೇ ಏನು ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಇನ್ನು ಸಾಮಾನ್ಯ ಟಿಎಂಸಿ ಕಾರ್ಯಕರ್ತರು ಏನ್ ಮಾಡ್ಯಾರು? ಹಂಗಾಗಿ ಹೇಳಿದ್ದು 150ರಿಂದ 160 ಕ್ಷೇತ್ರಗಳಲ್ಲಿ ಹವಾ ಟೈಟ್ ಮಾಡಿದ್ರೆ ಮುಗೀತು. ಅಲ್ಲಿ ಫ್ರೀ ಅಂಡ್ ಫೈರ್ ಎಲೆಕ್ಷನ್ ಮಾಡಿದ್ರೆ ಮುಗೀತು. ಹಲ್ಲು ಕಿತ್ತ ಹಾವಿನಂತಾಗಿ ಹೋಗುತ್ತೆ ಟಿಎಂಸಿ. ಇದೇ ನಮ್ಮ ಟಾರ್ಗೆಟ್ ಅಂತ ಎಲೆಕ್ಷನ್ ಪ್ಲಾನ್ ರೆಡಿ ಮಾಡಿಕೊಂಡು ಕೂತಿದೆ ಬಿಜೆಪಿ. ಯಾಕಂದ್ರೆ ಪಶ್ಚಿಮ ಬಂಗಾಳದಲ್ಲಿ ದಂಡಂ ದಶಗುಣಂ ಆಗ್ಲೇಬೇಕಾಗುತ್ತೆ. ಶ್ರೀರಾಮಚಂದ್ರ ಸಹ ಲಂಕೆಯನ್ನು ತಲುಪುವ ಮುಂಚೆ ಸಮುದ್ರವನ್ನು ದಾಟಬೇಕಾಯ್ತು. ಸಮುದ್ರ ದೇವತೆಗೆ ಕೈ ಮುಗಿದು ಶ್ರೀರಾಮಚಂದ್ರ ಮನವಿ ಮಾಡ್ತಾರೆ. ಆದ್ರೂ ಸಮುದ್ರ ಶಾಂತ ಆಗೋದಿಲ್ಲ. ಯಾವಾಗ ತನ್ನ ಶಾಂತಿಯ ಮಾತುಗಳಿಗೆ ಸಮುದ್ರದಿಂದ ರಿಪ್ಲೈ ಬರ್ಲಿಲ್ವೋ, ಶ್ರೀರಾಮ ಮಾಡಿದ್ದೇನು, ತನ್ನ ರುದ್ರ ರೂಪ ತೋರಿಸ್ತಾನೆ. ಆಗ ಸಮುದ್ರ ಶಾಂತವಾಗುತ್ತೆ. ವಾನರ ಸೇನೆ ಸಮುದ್ರ ದಾಟಿ ಲಂಕೆಯನ್ನು ತಲುಪುತ್ತೆ. ಇದೇ ಟ್ಯಾಕ್ಟಿಕ್ಸ್ ನ ಈಗ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಬಳಸ್ತಾ ಇರೋದು. ದೀದಿಗೆ ಕೈ ಮುಗಿದು ಶಾಂತಿ ಕಾಪಾಡಿ ಅಂತ ಶಾಂತಿ ಪಾಠ ಮಾಡೋದಕ್ಕೆ ಹೋದ್ರೆ ಅಶಾಂತಿನೇ ತುಂಬಿರ್ತಕ್ಕಂತಹ ಪಶ್ಚಿಮ ಬಂಗಾಳದಲ್ಲಿ ಇದು ನಡೆಯಲ್ಲ. ಹಾಗಾಗಿ ದಂಡಂ ದಶಗುಣಂ ಪ್ರಯೋಗಕ್ಕೆ ಮುಂದಾಗಿರೋದು. ಇದಕ್ಕೆ ಎಲೆಕ್ಷನ್ ಕಮಿಷನ್ ಮತ್ತು ಸುಪ್ರೀಂ ಕೋರ್ಟ್ ನ ಸಾಥ್ ಸಹ ಇದೆ. ಹೆಚ್ಚು ಕಡಿಮೆ ರಾಷ್ಟ್ರಪತಿ ಆಳ್ವಿಕೆ ಹಾಕಬೇಕು ಬಂಗಾಳಕ್ಕೆ ಅನ್ನುವ ಶಿಫಾರಸನ್ನು ಸಹ ಎಲೆಕ್ಷನ್ ಕಮಿಷನ್ ಮಾಡಿದ್ರೂ ಮಾಡಬಹುದು, ಹೇಳೋದಕ್ಕೆ ಸಾಧ್ಯ ಇಲ್ಲ. ಬಂಗಾಳದ ಕಮಿಷನರ್ ಆಫ್ ಪೊಲೀಸ್ ನಂದಕುಮಾರ್ರಿಗೆ ಚುನಾವಣಾ ಆಯೋಗದ ಜ್ಞಾನೇಶ್ ಕುಮಾರ್ ಕೇಳಿರೋದು ಒಂದೇ ಮಾತು, ಆಕ್ಷನ್ ಮಾಡ್ತೀಯಾ ಇಲ್ಲ, ನೀನು ನಿನ್ನ ಕೆಲಸದಲ್ಲಿ ಮುಂದುವರಿಯಬೇಕು ಅಂತ ಇದೆಯಾ ಇಲ್ವಾ? ಏನಾಗಿದೆ ಬಂಗಾಳದಲ್ಲಿ? 2 ತಿಂಗಳಿಂದ ಸಿಇಒ ಆಫೀಸ್ ಮುಂದೆ ಟಿಎಂಸಿಯ ಗೂಂಡಾಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಏನ್ ಆಕ್ಷನ್ ಮಾಡಿದೆಯಾ ಹೇಳು? 311ನೇ ಸಂವಿಧಾನದ ವಿಧಿಯನ್ನು ಬಳಸಿ ಮೊದಲು ನಿನ್ನನ್ನು ಡಿಸ್ಮಿಸ್ ಮಾಡ್ತೇವೆ ಅಂತ ಯಾವಾಗ ಜ್ಞಾನೇಶ್ ಕುಮಾರ್ ಕ್ಲಾಸ್ ತೆಗೆದುಕೊಂಡ್ರು, ನಂದಕುಮಾರ್ ಪೊಲೀಸ್ ಕಮಿಷನರ್ ಏನ್ ಮಾಡ್ಬೇಕು, ಏನ್ ಉತ್ತರ ಕೊಡ್ಬೇಕು ಅಂತಾನೆ ಗೊತ್ತಾಗಿಲ್ಲ. 2 ತಿಂಗಳಿಂದ ಆಗದೆ ಇರೋ ಕೆಲಸನ 24 ಗಂಟೆನಲ್ಲೇ ಮಾಡಿ ಮುಗಿಸಿತ್ತು ಚುನಾವಣಾ ಆಯೋಗ. ಧರಣಿ ಕುಳಿತಿದ್ದ ಎಲ್ಲ ಟಿಎಂಸಿಯ ಗೂಂಡಾಗಳನ್ನ ಬಂಧಿಸಲಾಯಿತು, ಜಾಗ ಖಾಲಿ ಮಾಡಿಸಲಾಯಿತು. ಡೈರೆಕ್ಟ್ ಆಗಿ ಎಲೆಕ್ಷನ್ ಕಮಿಷನ್ ಕೇಳ್ತಾ ಇರೋದು ಪಶ್ಚಿಮ ಬಂಗಾಳದ ಅಧಿಕಾರಿಗಳನ್ನ, ಸರ್ಕಾರಿ ಕೆಲಸದಲ್ಲಿ ಮುಂದುವರಿಬೇಕು ಅಂದ್ರೆ ನಮ್ಮ ಆದೇಶ ಪಾಲನೆ ಮಾಡಬೇಕು. ಸಸ್ಪೆನ್ಷನ್, ಟ್ರಾನ್ಸ್ಫರ್ ಅಲ್ಲ. 311ನೇ ವಿಧಿ ಪ್ರಕಾರ ಡೈರೆಕ್ಟ್ ಡಿಸ್ಮಿಸಲ್. ಕೆಲಸ ಮಾಡದ ಅಧಿಕಾರಿಗಳನ್ನ ವಿತೌಟ್ ಇನ್ವೆಸ್ಟಿಗೇಷನ್ ಚುನಾವಣಾ ಆಯೋಗ ಡಿಸ್ಮಿಸ್ ಮಾಡಬಹುದು, ವಜಾ ಮಾಡಬಹುದು ಅಂತ ಪವರ್ ಇದೆ ಸಾಂವಿಧಾನಿಕ ಸಂಸ್ಥೆಗೆ. ಅದರಲ್ಲೂ ಮಾಲ್ಡಾ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ಅಧಿಕಾರಿಗಳನ್ನ ಕರೆದು ವಿಚಾರಣೆ ಮಾಡಿದೆ ಎಲೆಕ್ಷನ್ ಕಮಿಷನ್. ಅಲ್ಲಿ ಹಿಂಸೆ ನಡೆದಿದ್ದು ಯಾವ ಟೈಮು, ನೀವು ತಲುಪಿದ್ದು ಯಾವಾಗ, ನಾವು ಹೇಳೋವರೆಗೂ ನೀವ್ ಯಾಕೆ ಎಚ್ಚೆತ್ತುಕೊಂಡಿರ್ಲಿಲ್ಲ? ಹೇಗಿದೆ ನೋಡಿ, ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಚುನಾವಣಾ ಆಯೋಗ ಆದೇಶ ಕೊಟ್ಟಿದೆ, ಮಾಲ್ಡಾದಲ್ಲಿ ಹಿಂಸೆ ನಡೀತಾ ಇದೆ, ಸ್ಥಳಕ್ಕೆ ಹೋಗಿ ಆಕ್ಷನ್ ಮಾಡಿ ಅಂತ. ಅಲ್ಲಿನ ಪೊಲೀಸ್ ವ್ಯವಸ್ಥೆ ಕೊಟ್ಟ ಉತ್ತರ ಏನು? ನಾವೆಲ್ಲ ನೋಡ್ಕೊಳ್ತಾ ಇದ್ದೇವೆ, ಎಲ್ಲ ಸರಿಯಾಗೇ ಇದೆ, ಆದ್ರೆ ಏನೂ ಸರಿ ಇರ್ಲಿಲ್ಲ. ಇನ್ನು ಮುಂದೆ ಇಂಥ ತಪ್ಪುಗಳಾದ್ರೆ ಡಿಸ್ಮಿಸಲ್ ಆರ್ಡ್ರೆ ನಿಮ್ ಕೈ ಸೇರುತ್ತೆ, ನಿಮ್ಮ ಅವಶ್ಯಕತೆ ನಮಗಿಲ್ಲ, ಮನೆಯಲ್ಲೇ ಕೂತಿರಿ ಅಂತ ಎಲೆಕ್ಷನ್ ಕಮಿಷನ್ ಹೇಳಿರೋದು. ನೋಡೋಣ ಮುಂದೆ ಏನಾಗುತ್ತೆ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.